ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿ ಬಾ ಅಮ್ಮ ಬೇಗ ಅಂತಂದು ಏನಾಯ್ತು? ಅದು ಅಳಿಯಂದ್ರಲ್ಲಿದಾರ? ಅಮ್ಮ ನಿನ್ ಮಗಳು ಮುಂದೆ ಕುಂತೀನಿ ನೀನ್ ಕಾಣ್ವಾಳನ, ನಿನ್ಗೆ ಅಳಿಯಂದ್ರ ಬೇಕಾಗ್ಯಾರನ? ಈ ಹಂಗೆ ಸಿಟ್ಟಕ್ಕೆ ಏನಾಗೈತಿ ಹೇಳು ಒಂದಿಟ್ಟು. ಹೌದು ಎಲ್ಲಿ ಹೋಗ್ಯಾರ ಅವ್ರು? ಅಮ್ಮ ನಂಗೆ ಡಿವೋರ್ಸ್ ಬೇಕಾಗೈತಿ. ಏನಾಯ್ತಮ್ಮ? ಅಮ್ಮ ನನ್ಗೆ ಆಗಲ್ಲಮ್ಮ, ನೀವು ಒಳ್ಳೆಯವ್ರಂತ ಹೇಳಿ ಮದುವೆ ಮಾಡಿಕೊಟ್ಟಿದ್ದೀರಾ ನನಗೆ, ಆದ್ರೆ ನಂಗೆ ಆಗಲ್ಲಮ್ಮ. ಅಲ್ಲಮ್ಮ ನಾನು ಮದುವೆ ಆಗಿ ಮನ್ಯಾಗ ಹೋಗ್ಬೇಕು ಅದೀನಿ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಆಮೇಲೆ ನಾನು ಹೊರಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಂಗಿಲ್ಲ. ನನ್ಗೆ ಏನಾಗೈತಿ ಉಂಡಾಳ ತಿಂದಾಳ ಅದನ್ನು ಗೊತ್ತಿರಂಗಿಲ್ಲ. ಬರೇ ಯಾವಾಗ ನೋಡ್ತೀವಿ ಯಾವಾಗ ಲ್ಯಾಪ್ಟಾಪ್ನಾಗ ಕಣ್ಣು ಮುದ್ದು ಇಟ್ಕೊಂಡು ಕುಂತಿರ್ತಾರ. 24 ತಾಸು ಲ್ಯಾಪ್ಟಾಪ್ನಾಗೆ ಇರ್ತಾರೆ. ನಾನು ಒಂಚೂರು ಏನು ಕೇಳೋದೇ ಇಲ್ಲ ಅಮ್ಮ, ನಂಗೆ ಸಾಕಾಗ್ಬಿಟ್ಟಿದೆ ಅಮ್ಮ. ಊರಿಗೆ ಹೋಗೋಣ ಅಂತಂದ್ರೆ ಊಟಿಟಿನಲ್ಲಿ ನೋಡ್ಕೋ ಅಂತ ಹೇಳ್ತಾರೆ. ಆಮೇಲೆ ಶಾಪಿಂಗ್ ಹೋಗೋಣ ಅಂತಂದ್ರೆ ಆ್ಯಪ್ ಇದೆ, ಎಷ್ಟು ತಗೊಂಡು ಅದ್ರಲ್ಲಿ ಹೋಗಿ ಆರ್ಡರ್ ಮಾಡು, ನಿಂಗೆ ಏನು ಬೇಕು ಆನ್ಲೈನಲ್ಲೇ ಬರುತ್ತೆ ಅಂತಾರೆ. ಆಮೇಲೆ ಊಟಕ್ಕೆ ಹೋಗೋಣ ಹೊರಗಡೆ ಅಂತಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನು ಮನೆಗೆ ಬರುತ್ತೆ ಅಂತಾರೆ. ಏನಮ್ಮ ಏನು ಕೇಳಿದ್ರು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲಮ್ಮ ನನ್ನ ಜೋಡಿ. ನನಗೆ ಹೆಂಗಾಗ್ತಿದೆ ಅಂದ್ರೆ ಜೈಲ್ನಾಗ ಹಾಕಿದಂಗೆ ಆಗ್ತಿದೆ ಅಮ್ಮ. ನನಗೆ ಸಾಕಮ್ಮ, ನಂಗೆ ಸಾಕಾಗ್ಬಿಟ್ಟಿದೆ ನನಗೆ. ಆಮೇಲೆ ನಾನು ಜಾಬ್ ಮಾಡ್ತೀನಿ ಅಂತಂದ್ರು ಅದಕ್ಕೂ ಬೇಡ ಅಂತಾನೆ. ಆಮೇಲೆ ಏನಾದರೂ ಹೇಳಿದ್ರು ಒಟ್ಟ ಏನು ನನಗೆ ಒಂಥರ ಹೆಂಗಾಗ್ತಿದೆ ಅಂದರೆ ಮನ್ಯಾಗದಿನೋ ಅಥವಾ ಜೈಲ್ನಾಗದಿನೋ ಅಂತ ಫೀಲ್ ಆಗೋದೈತಿ. ಮದುವೆಗೂ ಮುಂಚೆನೂ ಹಂಗೆ ಆಗ್ತಿತ್ತು, ಈಗ ಮದುವೆ ಆದ್ಮೇಲೂ ಹಂಗೆ ಆಗ್ತಿದೆ. ನನಗೆ ಆಗ್ತಿಲ್ಲ ಅಮ್ಮ, ನನಗೆ ನಿಜ ಏನೂ ಆಗ್ತಿಲ್ಲ. ಇಷ್ಟೇ ನಾನು ರೀಸನ್ಸು ನಿಂಗೆ ಡೈವರ್ಸ್ ಕೊಡೋದಕ್ಕೆ? ಈ ಸಾಕಂಗಿಲ್ಲ ಅಲ್ಲ ಮಗಳೇ, ಇಷ್ಟೇ ನಾನು ನಿನ್ನ ಅಳಿಯಂದ್ರನ್ನ ಅರ್ಥ ಮಾಡ್ಕೊಂಡಿರೋದು. 1 ವರ್ಷ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀನು ಅರ್ಥನೇ ಮಾಡ್ಕೊಂತಿಲ್ವಾ ಅವ್ರನ್ನ? ನಿಂಗೊಂದು ವಿಷಯ ಗೊತ್ತಾ, ನಿಮ್ಮ ಅತ್ತೆ ಇದಾರಲ್ವಾ, ಅವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿ 10 ಲಕ್ಷ ಕೊಟ್ಟು ಆಪರೇಷನ್ ಮಾಡೋ ಪರಿಸ್ಥಿತಿ ಬಂತು. ಆಗ ಅವರು ಸಡನ್ ಆಗಿ ದುಡ್ಡು ಹೊಂದಿಸಿ ಅವ್ರನ್ನ ಆಪರೇಷನ್ ಮಾಡಿಸಿದ್ರು. ಅದನ್ನ ನಮ್ಗೆ ಮದುವೆಗಿನ ಮುಂಚೆನೇ ಹೇಳಿದ್ದಾರೆ. ಅಲ್ಲ ಅದು EMI ಕಟ್ಟೋದಕ್ಕೆ ನಿನ್ನನ್ನು ಜಾಬ್ ಸೇರಿಸಿ ಆರಾಮಾಗಿ ಅವ್ರು EMI ಕಟ್ಟಿ ಎಲ್ಲಾನು ತೀರಿಸ್ಬೋದಾಗಿತ್ತು. ಬಟ್ ಆದ್ರೂ ಅವರು ನಿನ್ನನ್ನು ಜಾಬಿಗೆ ಕಳಿಸ್ಲಾರ್ದ ನಿನ್ನನ್ನು ಮನ್ಯಾಗ ಕುಂದಿರ್ಸಕತ್ತಾರ. ಯಾಕೆ ಗೊತ್ತಾನ, ನಿನಗೆ ಹೊರಗೆ ಹೋಗಿ ದುಡಿಯೋದು ಅವಶ್ಯಕತೆ ಇಲ್ಲ, ಆರಾಮಾಗಿ ಮನ್ಯಾಗ ಇದ್ಕೊಂಡು ತಿನ್ಲಿ ಅಂತ ಹೇಳಿ ನಿನಗೆ ಅವ್ರು ಅಷ್ಟೆಲ್ಲ ಒಬ್ಬರ EMI ಕಟ್ಕೊಂಡು ಓವರ್ಟೇಕ್ ಜಾಬ್ ಮಾಡಿ ಹಗಲು ರಾತ್ರಿ ದುಡಿಯಾಕತ್ತಾರ ಅವರು. ಅದು ನಿನಗೆ ಅರ್ಥ ಆಗೋಲ್ಲಲ್ಲ. ತಾಯಿನ ಚೆನ್ನಾಗಿ ನೋಡ್ಕೊಂಡವನೇ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗೋದು, ಅದನ್ನು ತಿಳ್ಕೊ ಫಸ್ಟ್. ಅವ್ರಿಗೆ 15 ಲಕ್ಷ ಸಾಲ ಇದ್ರೂ ಕೂಡ ನಮ್ಗೆ ವರದಕ್ಷಿಣೆ ಕೊಡು ಅಂತ 1 ರೂಪಾಯಿನೂ ಕೇಳಿಲ್ಲ ಅವರು. ವರದಕ್ಷಿಣೆ ಇಲ್ದೇನೆ ನಿನ್ನನ್ನು ಮದುವೆ ಆಗಿದ್ದಾರೆ. ಅಷ್ಟು ಒಳ್ಳೆಯವರಿದ್ದಾರೆ ನಮ್ಮ ಅಳಿಯಂದ್ರು, ಗೊತ್ತಾ ನಿಂಗೆ? ನೀನು ಜಾಬ್ ಮಾಡ್ತೀನಿ ಅಂದ ತಕ್ಷಣ ಅಳಿಯಂದ್ರು ನನಗೆ ಕಾಲ್ ಮಾಡಿದ್ರು. ಏನಂದ್ರು ಗೊತ್ತಾ ನಿನಗೆ? ನೀವು ಮೊದಲು ಕೆಲಸ ಮಾಡ್ತಿದ್ರಿ ಅತ್ಯಾರ, ನಿಮ್ಮ ಯಜಮಾನ್ರು ಇಬ್ಬರು ಕೆಲಸ ಮಾಡ್ತಿದ್ರಿ. ನೀವು ಇಬ್ಬರು ಕೆಲಸ ಮಾಡೋದ್ರಿಂದಾಗಿ ನನ್ನ ಹೆಂಡತಿ ಒಬ್ಬಕ್ಕೆ ಮನೆಯಾಗ ಇದ್ಕೊಂಡು ತನಗೇನು ಬೇಕು ತಾ ಮಾಡ್ಕೊಂಡು ತಿಂದು ಆಮೇಲೆ ಕಾಲೇಜ್ಗೆ ಹೋಗ್ತಿದ್ಲು. ಆವಾಗಲೂ ಆಕಿ ಕಷ್ಟಪಟ್ಟಾಳ, ಆವಾಗಲೂ ಪಾಪ ಆಕೆಲ್ಲ ಎಷ್ಟೆಲ್ಲ ಅನುಭವಿಸಾಳ. ಅಷ್ಟೆಲ್ಲ ಇದ್ರೂ ಆಕಿ ಯಾವುದನ್ನು ತೋರಿಸ್ಕೊಟ್ಟಿಲ್ಲ. ಆದ್ಮೇಲೂ ಈಗ ಮದುವೆ ಆದ್ಮೇಲೂ ಆಕಿ ಜಾಬ್ ಮಾಡ್ತಾಳೆ ಅಂತಂದ್ರೆ ನನಗೆ ಆ ಕಷ್ಟ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅತ್ತೆ. ಅದಕ್ಕೆ ನಾ ಆಕಿಗೆ ಜಾಬ್ ಮಾಡೋದು ಅವಶ್ಯಕತೆ ಇಲ್ಲ, ಆರಾಮಾಗಿ ಮನೆ ಕುತ್ಕೊಂಡು ತಿಂದರೆ ಸಾಕು. ನಾ ಅಲ್ಲ ಆಕಿಗೆ ಎಷ್ಟು ಬೇಕೋ ಅಷ್ಟು ಅವಕಾಶನ ಮಾಡ್ಕೊಡ್ತೀನಿ. ಆಕಿಗೆ ಏನು ಬೇಕೋ ಅದನ್ನೆಲ್ಲ ನಾನು ತಂದು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅತ್ತೆ ಅಂತ ಹೇಳಿದ್ರು ಅವ್ರು ನನಗೆ ಫೋನ್ ಮಾಡಿ. ನೀ ಹೇಳಿದ್ದು ಎಲ್ಲ ನನಗೆ ಗೊತ್ತು. ನೋಡು ಮಗಳೇ, ಮದುವೆಗಿನ ಮುಂಚೆ ಗಂಡ್ಮಕ್ಳು ಜವಾಬ್ದಾರಿ ಇಲ್ಲಾರ್ದನ ಇರ್ತಾರೆ ಹೊರತು ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿನೂ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂತ ಹೋಗ್ತಿರ್ತಾರೆ. ಅದನ್ನು ನಾವು ಮನೇಲಿದ್ದ ಹೆಣ್ಮಕ್ಳು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ನಾವು ಜೀವನ ನಡೆಸಬೇಕು. ಅರ್ಥ ಆಯ್ತಾ? ನಮಗೇನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ಫಸ್ಟ್ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಅವ್ರ ಬೇಕು ಬೇಡಗಳನ್ನು ತಿಳ್ಕೊಬೇಕು. ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನು ನಾವು ಕಲಿಬೇಕು. ಅದೇ ನಮ್ಗೆ ಅವ್ರು ಮಾಡೋ ನಮ್ಗೆ ದೊಡ್ಡ ಹೆಲ್ಪ್ ಆಗಿರುತ್ತೆ. ಅದನ್ನು ನೀನು ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡು. ಅದು ಬಿಟ್ಟು ಈ ಥರ ಕಂಪ್ಲೇಂಟ್ ಹೇಳಬೇಡ. ಏನಾದರೂ ನಿರ್ಧಾರ ತಗೋಬೇಕಾದ್ರೆ ಫಸ್ಟ್ 3 ಸಲ ಯೋಚನೆ ಮಾಡು. 3 ಸಲ ಇಲ್ಲ 30 ಸಲ ಯೋಚನೆ ಮಾಡಿದ್ರೂ ಚಿಂತಿಲ್ಲ. ಯಾಕಂದರೆ ಸಡನ್ನಾಗಿ ಯಾವ ನಿರ್ಧಾರನೂ ತಗೋಬಾರ್ದು. ಒಮ್ಮೆ ನಿರ್ಧಾರ ತಗೊಂಡ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಮಗೆ ಗೊತ್ತಿರಂಗಿಲ್ಲ. ಸೊ ನಾನು ನಿನಗೆ ಹೇಳಕತ್ತೀನಿ, ಇವಾಗ ಹೋಗಿ ಮುಖ ತಕ್ಕೊಂಡು ಫ್ರೆಶ್ ಆಗಿ ಬಂದು ಕುಂತು ಒಂದು ಗ್ಲಾಸ್ ನೀರು ಕುಡಿ. ಆಯ್ತಾ? ನಾ ಹೋಗಿ ಬರ್ತೀನಮ್ಮ. ಮತ್ತೆ ನಿಮ್ಮಪ್ಪ ಬರ್ತಾನೀಗ. ಆಯ್ತಮ್ಮ. ಯಾಕೆ ಏನಾಯ್ತು? ಎದಕ್ಕೆ ಕಳಕತ್ತಿದೀಯಾ? ಏನಾಯ್ತು? ಏನಾದ್ರೂ ತೊಂದರೆ ಆಯ್ತಾ? ನನ್ನಿಂದ ಏನಾದ್ರೂ ಆಯ್ತಾ? ಇಲ್ಲ ರೀ, ಏನೂ ಆಗಿಲ್ಲ. ಮತ್ತೆ ಏನಕ್ಕೆ ಕಳ್ತಿದ್ಯಾ? ಬಾಯಿಲಿ ನೋಡು, ನಾನು ಬದುಕಿರೋ ತನ ನಿನ್ ಕಣ್ಣಲ್ಲಿ ಒಟ್ಟ ನೀರು ಬರಬಾರ್ದು, ಆಯ್ತಾ? ಆಯ್ತು ರೀ, ಸಾರಿ ರೀ. ಯಾಕಮ್ಮ, ಯಾಕೆ ಸರಿ ಕೇಳಕತ್ತೀಯಾ? ಆರಾಮಾಗಿರು.